ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ರವೀಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದದೊಂದಿಗೆ ನಮ್ಮ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹಿರಿಯ ವ್ಯವಸ್ಥಾಪಕರು ಆಗಿರುವಂತಹ ಆರ್.ಕೆ. ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಪ್ರತಿದಿನವೂ ಬಹಳ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತದೆ. ವಿಶೇಷವಾಗಿ ಗುರುವಾರ ದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ದರ್ಶನಕ್ಕೆ ರಾಯರ ಅನುಗ್ರಹ ಪಡೆದುಕೊಳ್ಳಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಗುರುಗಳ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಗುರುವಾರ ದಿನದಂದು ಬೆಳಗ್ಗೆ 5 ಗಂಟೆಗೆ ಪ್ರಾರಂಭವಾದ ದೇವಸ್ಥಾನ ಮಧ್ಯಾಹ್ನ 2:30ಕ್ಕೆ ಕ್ಲೋಸ್ ಆಗುತ್ತೆ. ನಿರಂತರವಾಗಿ ಗುರುಗಳ ದರ್ಶನ, ಅರ್ಚನೆ ಮತ್ತು ಕನಕಾಭಿಷೇಕ ಮತ್ತು ರಾಯರಿಗೆ ಬೃಂದಾವನಕ್ಕೆ ಫಲಪಂಚಾಮೃತ ಅಭಿಷೇಕ ಹಾಗೂ ನೂತನ ವಸ್ತ್ರ ಸಮರ್ಪಣೆ, ವಿಶೇಷ ಹೂವಿನ ಅಲಂಕಾರ, ನಿರಂತರ ಅರ್ಚನೆ ಕಾರ್ಯಕ್ರಮ ನೆರವೇರುತ್ತೆ. ಈ ಗುರುವಾರ ದಿನದಲ್ಲಿ ಮಾತ್ರ ಒಂದು 5-6 ಸಾವಿರಕ್ಕೂ ಮಿಗಿಲಾಗಿ ಸಹಸ್ರಾರು ಭಕ್ತರಿಗೆ ಜಾತಿಯ ಭೇದ ತಾರತಮ್ಯ ಇಲ್ಲದೇ ಪ್ರತಿಯೊಬ್ಬ ಭಕ್ತರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸುಮಾರು 12 ವರ್ಷಗಳಿಂದ ಕಾರ್ಯಕ್ರಮ ನೆರವೇರುತ್ತಾ ಬಂದಿದೆ. ಇದೆಲ್ಲವೂ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ಶ್ರೀಪಾದಂಗಳವರ ಅನುಗ್ರಹದಂತೆ ನೆರವೇರ್ತಾ ಇದೆ ಮತ್ತು ಭಕ್ತರ ಸಹಕಾರದಿಂದ ನೆರವೇರ್ತಾ ಇದೆ. ವಿಶೇಷವಾಗಿ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇರ್ಬೋದು, ರಾಯರ ಮುಂಭಾಗದಲ್ಲಿ ನೂತನವಾಗಿರ್ತಕ್ಕಂತಹ ರಾಯರ ವಿಗ್ರಹವನ್ನು ಆರಾಧನಾ ಸಂದರ್ಭದಲ್ಲಿ ಸಮರ್ಪಿಸಲಾಗಿದೆ. ಈ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲೇ ಸಹಸ್ರಾರು ಭಕ್ತರು ಬರುವಂತಹ ಭಕ್ತರಿಗೆ ಕ್ಯೂ ಸಿಸ್ಟಮ್ ಅಲ್ಲಿ ಬರಲು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ತದನಂತರ ಸಾಯಂಕಾಲ 4:30ಕ್ಕೆ ಪ್ರಾರಂಭವಾದ ದೇವಸ್ಥಾನ ರಾತ್ರಿ 10:30ರವರೆಗೂ ನಿರಂತರವಾಗಿ ರಾಯರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಯಾಕೆಂತಂದ್ರೆ ಎಷ್ಟೋ ದೂರದಿಂದ ಎಲ್ಲವೋ ಗುರುಗಳ ನಮ್ಮದೇ ಕೆಡುವರುಂಟೆ ಅಂತ ಯಾರು ರಾಘವೇಂದ್ರ ಸ್ವಾಮಿಗಳವರನ್ನು ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅವರನ್ನು ಆರಾಧಿಸ್ತಾರೋ, ಜಪಿಸ್ತಾರೋ, ಪೂಜೆ ಮಾಡ್ತಾರೋ ಪ್ರತಿಯೊಬ್ಬ ಭಕ್ತರಿಗೂ ರಾಯರ ಅನುಗ್ರಹ ಮಾಡ್ತಾರೆ. ರಾಯರಿಗೆ ಸೇವೆಯನ್ನು ಮಾಡಿದ್ರೆ ಮಾತ್ರ ಅನುಗ್ರಹ ಮಾಡ್ತಾರೆ, ಇಲ್ಲದಿದ್ರೆ ಅನುಗ್ರಹ ಮಾಡಲ್ಲ ಅಂತ ಕೆಲವು ಜನರಲ್ಲಿ ಪ್ರಶ್ನೆ ಇರಬಹುದು. ಅದು ಯಾವುದೂ ಸೀಮಿತವಲ್ಲ. ಯಾಕೆಂತಂದ್ರೆ ರಾಯರಿಗೆ ನಾವ್ಯಾಕೆ ಸೇವೆ ಮಾಡಬೇಕು ಅಂತಂದ್ರೆ ನಮ್ಮ ಮನಸ್ಸು ಸಂತೋಷಕ್ಕೋಸ್ಕರವಾಗಿ, ನಮ್ಮ ಮನಸ್ಸು ಆನಂದವಾಗಬೇಕು. ಗುರುಗಳನ್ನು ಅಲಂಕಾರವನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ಮುದ ನೀಡ್ತಾರೆ, ಅಲಂಕಾರದಿಂದ ಗುರುರಾಯರು ಕಂಗೊಳಿಸ್ತಾರೆ. ಆದ್ದರಿಂದ ಹೂವಿನ ಅಲಂಕಾರ ಇತ್ಯಾದಿ ಸೇವೆಗಳು ನೆರವೇರ್ತಾ ಇದೆ. ಮತ್ತು ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶಯತ್. ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ನಂಬಿದರೆ ನಮಗೇನಾಗ್ತದೆ ಅಂತಂದ್ರೆ ಮನಸ್ಸಿನ ಎಲ್ಲ ಅಭಿಷ್ಟಗಳನ್ನು ಈಡೇರಿಸ್ತಾರೆ. ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ. ಯಾರು ಭಕ್ತಿಯಿಂದ ಅವರನ್ನು ಭಜಿಸ್ತಾರೋ ಕಲ್ಪವೃಕ್ಷದಂತೆ ಅನುಗ್ರಹ ಮಾಡ್ತಾರೆ. ಕಲ್ಪವೃಕ್ಷ ಅಂತಂದ್ರೆ ಇದ್ದಲ್ಲೇ ಇದ್ದುಕೊಂಡು ಅನುಗ್ರಹ ಮಾಡ್ತಾರೆ. ಇದು ಮಂತ್ರಾಲಯ ಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾರೆ. ಕಾಮಧೇನು ಅಂತ ಹೇಳಿದ್ರೆ ಸಂಚಾರವನ್ನು ಮಾಡುವಂತ ಕಾಮಧೇನು. ಸಂಚಾರವನ್ನು ಮಾಡುತ್ತ ಗುರುರಾಯರು ಮೃತ್ತಿಕಾ ಸನ್ನಿಧಾನದಲ್ಲಿ ಬಂದು ಕುಳಿತು ನಮ್ಮ ಜಯನಗರದ ರಾಯರ ಬೃಂದಾವನದಲ್ಲಿ ಕುಳಿತುಕೊಂಡು ರಾಘವೇಂದ್ರ ಸ್ವಾಮಿಗಳವರು ಕಾಮಧೇನಂತೆ ಕೇಳಿದ್ದೆಲ್ಲವನ್ನೂ ಕೊಡ್ತಾರೆ. ಆದ್ದರಿಂದಲೇ ರಾಯರಿಗೆ ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅನುಗ್ರಹ ಪಡೆದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಆದ್ದರಿಂದ ತಾವೆಲ್ಲರೂ ಗುರುರಾಯರ ಸನ್ನಿಧಾನಕ್ಕೆ ಪ್ರತಿನಿತ್ಯವೂ ಬರಬೇಕು. ಆಗದಿದ್ದ ಪಕ್ಷದಲ್ಲಿ
ಗುರುವಾರವೊಂದಾದರೂ ಒಂದು ಗುರುರಾಯರ ದರ್ಶನ ಪಡೆದುಕೊಂಡು ನಾವು ಮಾಡುವಂತಹ ಕೆಲಸಗಳಲ್ಲಿ ಮುಖ್ಯವಾಗಿ ನಮಗೆ ಗುರುಬಲ ಬೇಕಾಗ್ತದೆ. ಆ ಗುರುಬಲವನ್ನು ಕೊಡುವಂತ ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಗಳವರಿಗಿದೆ. ರಾಘವೇಂದ್ರ ಸ್ವಾಮಿಗಳವರು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡಿ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅಂತ ಎಂಬ ಗಾದೆಯಂತೆ ರಾಯರನ್ನು ಎಲ್ಲಿ ಭಕ್ತಿಯನ್ನು ನಾವು ಭಜಿಸ್ತೇವೋ ಅಲ್ಲಿ ಗುರುರಾಯರು ಬಂದು ನಮಗೆ ಅನುಗ್ರಹ ಮಾಡ್ತಾರೆ. ಮತ್ತು ಗುರುವಾರ ದಿನದಲ್ಲಿ ಬಹಳ ವಿಶೇಷವಾಗಿ ಸಾಯಂಕಾಲ ಉತ್ಸವ ಸೇವೆಗಳು ಇರುತ್ತದೆ. ಗಜವಾಹನ ಉತ್ಸವ ಸೇವೆ, ಪಲ್ಲಕ್ಕಿ ಉತ್ಸವ, ರಥೋತ್ಸವ, ತೊಟ್ಟೆ ಸೇವೆ, ಇದನ್ನು ನೋಡಲೇ ಜನರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅವರೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯೂ ಇರುತ್ತದೆ. ಸಾಯಂಕಾಲ ಮಹಾಮಂಗಳಾದ ನಂತರ ದೊನ್ನೆಯಲ್ಲಿ ಪುಳಿಯೋಗರೆ ಇತ್ಯಾದಿ ಪ್ರಸಾದವನ್ನು ಕೊಟ್ಟು ಗುರುರಾಯರ ಅನುಗ್ರಹಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ವಿಶೇಷವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ 405ನೇ ಪಟ್ಟಾಭಿಷೇಕ ಉತ್ಸವ ಮತ್ತು 431ನೇ ಜನ್ಮದಿನೋತ್ಸವ ಆಗಮಿಸ್ತಾ ಇದೆ. ಮುಂದಿನ ಗುರುವಾರ 19ನೇ ತಾರೀಕು ಬಹಳ ವಿಶೇಷವಾಗಿ ರಾಯರು ಆಶ್ರಮ ತೆಗೆದುಕೊಂಡ ದಿನ. ಆ ದಿನದಲ್ಲಿ ರಾಯರ ಬೃಂದಾವನಕ್ಕೆ ಸಹಸ್ರ ಕಳಶ ಕ್ಷೀರಾಭಿಷೇಕದಿಂದ ಅಭಿಷೇಕವನ್ನು ಮಾಡಲಾಗುತ್ತೆ. ಆ ದಿನ ವಿಶೇಷ ಪೂಜೆಗಳು ನೆರವೇರುತ್ತೆ ಮತ್ತು 1 ವಾರಗಳ ಕಾಲ ಪ್ರತಿನಿತ್ಯ ಹೋಮ ಹವನಗಳು ನೆರವೇರುತ್ತೆ. 24ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಅವತಾರ ಮಾಡಿದ ದಿನ. ಅದರ ಅಂಗವಾಗಿ ವರ್ಧಂತಿ ಉತ್ಸವ, ಜನ್ಮದಿನೋತ್ಸವ. ಆ ದಿನದಲ್ಲಿ ವಿಶೇಷವಾಗಿ ಪರಮ ಪೂಜ್ಯ ಸುಬುಧೇಂದ್ರ ಶ್ರೀಪಾದಂಗಳವರ ಒಂದು ಅಪೇಕ್ಷೆಯಂತೆ ಅವರ ಅನುಗ್ರಹದೊಂದಿಗೆ ಇಲ್ಲಿನ ರಾಯರ ಬೃಂದಾವನಕ್ಕೆ ಉಡುಪಿಯ ಪೇಜಾವರ ಮಠದ ಅಧೋಕ್ಷಜ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆಗಮಿಸಿ ರಾಯರ ಬೃಂದಾವನಕ್ಕೆ ಲಕ್ಷ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ಭಕ್ತರು, ಈ ವಾಹಿನಿ ಮುಖಾಂತರ ನೋಡುವಂತಹ ಎಲ್ಲ ಭಕ್ತರು ಗುರುರಾಯರ ದರ್ಶನ ಪಡೆದುಕೊಂಡು ಅವರ ಜನ್ಮದಿನದ ಉತ್ಸವದಲ್ಲಿ ತಾವೆಲ್ಲರೂ ಭಾಗವಹಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಆ ದಿನವೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವಿದೆ. ಎಲ್ಲರೂ ಗುರುರಾಯರ ದರ್ಶನ ಪಡೆದು ಲಕ್ಷ ಪುಷ್ಪಾರ್ಚನೆಯಲ್ಲಿ ಭಾಗವಹಿಸಿ, ಅನ್ನ ಸಂತರ್ಪಣೆಯ ಸೇವೆಯಲ್ಲೂ ಭಾಗವಹಿಸಿ, ಪ್ರಸಾದವನ್ನು ಸ್ವೀಕರಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇಲ್ಲಿನ ಅರ್ಚಕರು ನಂದಕಿಶೋರಾಚಾರ್ಯ ಅಂತ. ರಾಘವೇಂದ್ರ ಸ್ವಾಮಿಗಳವರು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡಿ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅಂತ ಎಂಬ ಗಾದೆಯಂತೆ ರಾಯರನ್ನು ಎಲ್ಲಿ ಭಕ್ತಿಯನ್ನು ನಾವು ಭಜಿಸ್ತೇವೋ ಅಲ್ಲಿ ಗುರುರಾಯರು ಬಂದು ನಮಗೆ ಅನುಗ್ರಹ ಮಾಡ್ತಾರೆ. ಮತ್ತು ಗುರುವಾರ ದಿನದಲ್ಲಿ ಬಹಳ ವಿಶೇಷವಾಗಿ ಸಾಯಂಕಾಲ ಉತ್ಸವ ಸೇವೆಗಳು ಇರುತ್ತದೆ. ಗಜವಾಹನ ಉತ್ಸವ ಸೇವೆ, ಪಲ್ಲಕ್ಕಿ ಉತ್ಸವ, ರಥೋತ್ಸವ, ತೊಟ್ಟೆ ಸೇವೆ, ಇದನ್ನು ನೋಡಲೇ ಜನರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅವರೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯೂ ಇರುತ್ತದೆ. ಸಾಯಂಕಾಲ ಮಹಾಮಂಗಳಾದ ನಂತರ ದೊನ್ನೆಯಲ್ಲಿ ಪುಳಿಯೋಗರೆ ಇತ್ಯಾದಿ ಪ್ರಸಾದವನ್ನು ಕೊಟ್ಟು ಗುರುರಾಯರ ಅನುಗ್ರಹಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ವಿಶೇಷವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ 405ನೇ ಪಟ್ಟಾಭಿಷೇಕ ಉತ್ಸವ ಮತ್ತು 431ನೇ ಜನ್ಮದಿನೋತ್ಸವ ಆಗಮಿಸ್ತಾ ಇದೆ. ಮುಂದಿನ ಗುರುವಾರ 19ನೇ ತಾರೀಕು ಬಹಳ ವಿಶೇಷವಾಗಿ ರಾಯರು ಆಶ್ರಮ ತೆಗೆದುಕೊಂಡ ದಿನ. ಆ ದಿನದಲ್ಲಿ ರಾಯರ ಬೃಂದಾವನಕ್ಕೆ ಸಹಸ್ರ ಕಳಶ ಕ್ಷೀರಾಭಿಷೇಕದಿಂದ ಅಭಿಷೇಕವನ್ನು ಮಾಡಲಾಗುತ್ತೆ. ಆ ದಿನ ವಿಶೇಷ ಪೂಜೆಗಳು ನೆರವೇರುತ್ತೆ ಮತ್ತು 1 ವಾರಗಳ ಕಾಲ ಪ್ರತಿನಿತ್ಯ ಹೋಮ ಹವನಗಳು ನೆರವೇರುತ್ತೆ. 24ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಅವತಾರ ಮಾಡಿದ ದಿನ. ಅದರ ಅಂಗವಾಗಿ ವರ್ಧಂತಿ ಉತ್ಸವ, ಜನ್ಮದಿನೋತ್ಸವ. ಆ ದಿನದಲ್ಲಿ ವಿಶೇಷವಾಗಿ ಪರಮ ಪೂಜ್ಯ ಸುಬುಧೇಂದ್ರ ಶ್ರೀಪಾದಂಗಳವರ ಒಂದು ಅಪೇಕ್ಷೆಯಂತೆ ಅವರ ಅನುಗ್ರಹದೊಂದಿಗೆ ಇಲ್ಲಿನ ರಾಯರ ಬೃಂದಾವನಕ್ಕೆ ಉಡುಪಿಯ ಪೇಜಾವರ ಮಠದ ಅಧೋಕ್ಷಜ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆಗಮಿಸಿ ರಾಯರ ಬೃಂದಾವನಕ್ಕೆ ಲಕ್ಷ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ಭಕ್ತರು, ಈ ವಾಹಿನಿ ಮುಖಾಂತರ ನೋಡುವಂತಹ ಎಲ್ಲ ಭಕ್ತರು ಗುರುರಾಯರ ದರ್ಶನ ಪಡೆದುಕೊಂಡು ಅವರ ಜನ್ಮದಿನದ ಉತ್ಸವದಲ್ಲಿ ತಾವೆಲ್ಲರೂ ಭಾಗವಹಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಆ ದಿನವೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವಿದೆ. ಎಲ್ಲರೂ ಗುರುರಾಯರ ದರ್ಶನ ಪಡೆದು ಲಕ್ಷ ಪುಷ್ಪಾರ್ಚನೆಯಲ್ಲಿ ಭಾಗವಹಿಸಿ, ಅನ್ನ ಸಂತರ್ಪಣೆಯ ಸೇವೆಯಲ್ಲೂ ಭಾಗವಹಿಸಿ, ಪ್ರಸಾದವನ್ನು ಸ್ವೀಕರಿಸಿ ಗುರುರಾಯರ ಅನುಗ್ರಹಕ್ಕೆ
ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇಲ್ಲಿನ ಅರ್ಚಕರು ನಂದಕಿಶೋರಾಚಾರ್ಯ ಅಂತ.